ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸೌಜನ್ಯ. ನನಗೆ ಚಿಕ್ಕ ವಯಸ್ಸಿನಿಂದಲೂ ಪರಿಚಯವಿದ್ದ ಹುಡುಗ ಮಹೇಶ್. ಇಬ್ಬರೂ ಒಂದೇ ಶಾಲೆಯಲ್ಲಿ ಸೇರಿ ವಿದ್ಯಾಭ್ಯಾಸ ಮಾಡುವಾಗಲೂ ಒಬ್ಬರಿಗೊಬ್ಬರು ಹೆಚ್ಚು ಪ್ರೀತಿ ಮತ್ತು ಕಾಳಜಿಯಿತ್ತು. ನಾವು ಕಾಲೇಜಿಗೂ ಕೂಡ ಇಬ್ಬರೂ ಒಂದೇ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೆವು. ಇಬ್ಬರ ಮನಸ್ಸಿನಲ್ಲಿ ಇದ್ದ ಸ್ನೇಹ ನಮ್ಮ ಕಾಲೇಜು ಮುಗಿಯುವ ವೇಳೆಗೆ ನಮ್ಮ ಮನಸ್ಸಿನಲ್ಲಿ ಇದ್ದ ಪ್ರೀತಿಯನ್ನು ಹಂಚಿಕೊಂಡಾಗ ಇನ್ನಷ್ಟು ಗಟ್ಟಿಯಾಗಿತ್ತು. ಇಬ್ಬರ ಮುಖದಲ್ಲಿ ಮೂಡಿದ ಆ ನಗು ನಮ್ಮಿಬ್ಬರ ಪ್ರೀತಿಗೆ ಸಾಕ್ಷಿಯಾಗಿತ್ತು. ಕಾಲೇಜು ಮುಗಿದ ನಂತರ ನಮ್ಮ ಸಂಬಂಧವನ್ನು ಮುಂದುವರಿಸಲು ನಾವು ಆಗಾಗ ಅಲ್ಲಲ್ಲಿ ಭೇಟಿಯಾಗುತ್ತಿದ್ದೆವು. ಆದರೆ ಕಾಲ ಕಳೆದಂತೆ ಎಲ್ಲವೂ ಬದಲಾಗುತ್ತಾ ಹೋಯಿತು. ನಮ್ಮ ಮನೆಯಲ್ಲಿ ನನಗೆ ಮದುವೆ ಮಾಡಲು ಮಾತುಕತೆಗಳು ಶುರುವಾದವು. ನನ್ನ ಮನಸ್ಸಿನಲ್ಲಿ ಭೀತಿ ಶುರುವಾಗಿತು. ನಮ್ಮಿಬ್ಬರ ಮುಂದಿನ ಭವಿಷ್ಯವನ್ನು ನೆನೆದು ನನಗೆ ತುಂಬಾ ಭಯವಾಗುತ್ತಿತ್ತು. ಇದನ್ನು ತಿಳಿಸಲು ಮಹೇಶ್ನನ್ನು ಭೇಟಿ ಮಾಡಲು ಹೋದೆ. ಅವನನ್ನು ಭೇಟಿ ಮಾಡಿ ವಿಷಯವನ್ನು ತಿಳಿಸಿದೆ. ಅವನು ನಾವು ಎಲ್ಲಾದರೂ ಹೋಗಿ ಮದುವೆ ಮಾಡಿಕೊಂಡು ಜೀವನ ನಡೆಸೋಣ ಎಂದು ಹೇಳಿದ. ನನಗೆ ನಮ್ಮ ಮನೆಯವರ ಮೇಲಿನ ಭಯ ಹೆಚ್ಚಿತ್ತು ಮತ್ತು ಈ ಸಂಬಂಧವನ್ನು ಬಿಡಲು ಕಾರಣಗಳೂ ಇದ್ದವು. ಇಬ್ಬರ ಪ್ರೀತಿ ನಮ್ಮನ್ನು ಈಗಾಗಲೇ ಸೇರಿಸುವಂತೆ ಮಾಡಿತ್ತು. ಅದನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಕೊರಗುತ್ತಾ ಇದ್ದಾಗ ಮನೆಯಲ್ಲಿ ನಾವು ನೋಡಿದ ಈ ಸಂಬಂಧವನ್ನು ನೀನು ಒಪ್ಪಲೇಬೇಕು ಎಂದು ಹೇಳಿ ನನ್ನನ್ನು ಮಾತಿನಿಂದ ಕಟ್ಟಿಹಾಕಿ ನನಗೆ ಮದುವೆ ಮಾಡಿಯೇ ಬಿಟ್ಟರು. ಅತ್ತ ಮಹೇಶ್ ನನ್ನನ್ನು ಕಳೆದುಕೊಂಡ ದುಃಖದಲ್ಲಿ ಮಾನಸಿಕವಾಗಿ ತುಂಬ ಕುಗ್ಗಿಹೋಗಿದ್ದ. ಇತ್ತ ಮನೆಯವರ ಬಲವಂತದಿಂದ ನಡೆಯಬೇಕಿದ್ದ ಕಾರ್ಯಗಳನ್ನು ಅಂದಿನ ರಾತ್ರಿಯೇ ಸಿದ್ಧ ಮಾಡಿಬಿಟ್ಟರು. ಬೇರೇನು ಮಾಡಲು ತೋಚದ ನಾನು ಅವರಿಗೆ ಶರಣಾಗಿ ರಾತ್ರಿಯ ಕಾರ್ಯಗಳನ್ನು ನನ್ನ ಜೊತೆ ಅವರು ಮುಗಿಸೇ ಬಿಟ್ಟರು. ಮರುದಿನ ಶುಭ್ರಗೊಂಡು ಮನೆಯವರ ಜೊತೆ ಬೆರೆದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಆಗುವ ಹೊತ್ತಿಗೆ ನನ್ನ ಗಂಡನಿಗೆ ಕೆಲಸದಿಂದ ಕರೆ ಬಂದಿತು. ಕರೆಯಲ್ಲಿ ತುರ್ತು ಕೆಲಸ ಇದ್ದ ಕಾರಣ ಅವರು ಊರಿಗೆ ಹೊರಟು ಹೋದರು. ಆದರೆ ನನಗೆ ಮೊಂಟಿತನ ಕಾಡಲು ಶುರುವಾಯಿತು. ಅದೇ ಕಾರಣ ನಾನು ಹಾಗೇ ನನ್ನ ತಂಗಿಯ ಜೊತೆ ಊರನ್ನೂ ಸುತ್ತಿಕೊಂಡು ಬರಲು ಹೊರಟೆ. ನಾವು ಗದ್ದೆಯ ಬದಿಯಲ್ಲಿ ಹೋಗುತ್ತಿರುವಾಗ ನನಗೆ ಮಹೇಶ್ ಎದುರಾದ. ನನ್ನನ್ನು ನೋಡಿದ ಕೂಡಲೇ ಅವನು ಓಡಿಬಂದು ಬಿಗಿದಪ್ಪಿದ. ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವನನ್ನು ನೋಡಿದ ತಕ್ಷಣ ನನಗೂ ನನ್ನ ಭಾವನೆಗಳನ್ನು ತಡೆಹಿಡಿಯಲು ಸಾಧ್ಯವಾಗಲಿಲ್ಲ. ಒಬ್ಬರನ್ನೊಬ್ಬರು ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಮಾತನಾಡಲು ಮಹೇಶ್ ನನ್ನ ಕೈ ಹಿಡಿದು ಅವರ ತೋಟದ ಕಡೆ ಕರೆದುಕೊಂಡು ಹೋದ. ಅಲ್ಲಿಯೇ ತನ್ನಗೆ ಬೀಸುತ್ತಿದ್ದ ಮರದ ಬಳಿ ಕರೆದುಕೊಂಡು ಹೋಗಿ ನನ್ನ ಪಕ್ಕದಲ್ಲೇ ಕುಳಿತುಕೊಂಡ. ನಡೆದು ಹೋದ ವಿಷಯಗಳು, ಇಬ್ಬರ ಮನಸ್ತಾಪ ಇವೆಲ್ಲವನ್ನೂ ಮಾತನಾಡಿಕೊಂಡು ಕುಳಿತೆವು. ತಂಗಿ ನನಗಾಗಿ ಅಲ್ಲೇ ದಾರಿಯಲ್ಲಿ ಕಾಯುತ್ತ ನಿಂತಿದ್ದಳು. ನನ್ನ ಹಾಗೂ ಮಹೇಶ್ನ ಭಾವನೆಗಳನ್ನು ಬಿಗಿಹಿಡಿಯಲು ಸಾಧ್ಯವಾಗಲೇ ಇಲ್ಲ. ನಮ್ಮಿಬ್ಬರ ಮದುವೆಯ ನಂತರದ ಭೇಟಿ ಅದು ಬೇರೆ ಮಾರ್ಗದಲ್ಲೇ ಇತ್ತು. ಅವನ ಕಣ್ಣುಗಳು ನನ್ನ ಇರುವಿಕೆಯನ್ನು ಬಯಸುತ್ತಿತ್ತು. ನಾನು ಮನಸ್ಸು ಮಾಡಿ ಅಲ್ಲಿಯೇ ಕಾದೆ. ಕೊನೆಗೆ ಇಬ್ಬರೂ ಸೇರಲು ನಮ್ಮಿಬ್ಬರ ಮಾತುಕತೆಗಳು ದಾರಿ ಮಾಡಿಕೊಟ್ಟವು. ಇಕ್ಕಟ್ಟಿನಲ್ಲಿ ನಡೆದ ಕಾಟನ್ ಅನ್ನು ನೆನೆದು ಮಹೇಶ್ ಅವನ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಯಿತು. ನಾನು ಮಾತುಕತೆಯನ್ನು ಮುಗಿಸಿ ನನ್ನ ತಂಗಿಯ ಬಳಿ ಹೋದೆ. ಹಾಗೆ ಅವಳು, ಅಕ್ಕ, ಇದೇನು ನಿನ್ನ ಕೂದಲು ಹರಡಿದೆ ಎಂದು ಕೇಳಿದಳು. ಅವಳಿಗೆ ಹೇಳಲು ನನ್ನ ಬಳಿ ಉತ್ತರ ಇರಲಿಲ್ಲ. ಕೊನೆಗೆ ನಮ್ಮಿಬ್ಬರ ಈ ಕೊನೆಯ ಭೇಟಿಯನ್ನು ಮನಸ್ಸಿನಲ್ಲಿ ನೆನೆದು ನಾನು ನನ್ನ ತಂಗಿಯ ಜೊತೆ ಸಾಗುತ್ತಾ ಮನೆ ಕಡೆ ಹೊರಟೆ. ನಮ್ಮಿಬ್ಬರ ಹಿಂದಿನ ಪ್ರೇಮ ಮತ್ತು ಪ್ರೀತಿ ಮತ್ತೆ ಮರುಕಳಿಸಲು ಸಾಧ್ಯವೇ ಎಂದು ಯೋಚಿಸುತ್ತಾ ಮುಂದೆ ನನ್ನ ಜವಾಬ್ದಾರಿಯನ್ನು ಮುಂದುವರಿಸುವ ಬಗ್ಗೆ ಗಮನ ಹರಿಸಲು ಮುಂದಾದೆ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಇದೇ ರೀತಿಯ ರೋಮಾಂಚನ ಕತೆಗಳಿಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.